ನಮಸ್ಕಾರ ವೀಕ್ಷಕರೇ, ನಮ್ಮವರ ಮಾಧ್ಯಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲರಿಗೂ ಇಡೀ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ತುಂಬಾ ಅತಿ ಹೆಚ್ಚು ಯೂರಿಯಾ ಗೈನಕಾಲಜಿಸ್ಟ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂತಹ ವ್ಯಕ್ತಿ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅವರನ್ನ ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ, ಸಂದರ್ಶನಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆಂಕಟೇಶ್ ಅವರೇ, ಥ್ಯಾಂಕ್ ಯು. ನಿಮ್ಮ ಮಾಧ್ಯಮ ಹೀಗೆ ಮುಂದುವರಿ, ಯಶಸ್ಸು ಸಕ್ಸಸ್ ನಿಮಗೆ ಬರಲಿ. ಥ್ಯಾಂಕ್ ಯು ಸರ್. ಸರ್, ಈ ಕ್ಷೇತ್ರಕ್ಕೆ ನೀವು ಕಾಲಿಟ್ಟು ತುಂಬಾ ಹೆಸರು ಮಾಡಿದ್ದೀರಾ ಅಂತ ನನಗೆ ಕೇಳ್ಪಟ್ಟಿದ್ದೀನಿ, ಹಾಗೂ ತುಂಬಾ ಕ್ಲಿಷ್ಟಕರವಾದಂತಹ ಕೇಸುಗಳನ್ನು ನೀವು ಹ್ಯಾಂಡಲ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ಯೂರಿಯಾ ಗೈನಕಾಲಜಿಸ್ಟ್ ಅಂದ್ರೇನು, ಈ ಸಮಾಜಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಜನರುಗಳಿಗೆ ಇನ್ನೂ ಅಷ್ಟೊಂದು ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕಾಗುತ್ತೆ ಸರ್. ಈ ಯೂರೋ ಗೈನಕಾಲಜಿ ಅನ್ನೋದು ಏನು ಅಂದ್ರೆ, ಈ ಸ್ತ್ರೀ ರೋಗ ಶಾಸ್ತ್ರದಲ್ಲಿ ಒಂದು ನಾವು ಇದನ್ನ ಸಬ್ ಸ್ಪೆಷಾಲಿಟಿ ಅಂತ ಕರಿತೀವಿ. ಅಂದ್ರೆ ತೀರಾ ಪರಿಣಿತಿಯನ್ನ ಹೊಂದಿರತಕ್ಕಂತಹ ಒಂದು ಶಾಸ್ತ್ರ. ಇದರಲ್ಲಿ ನಾವು ಏನೇನ್ ಮಾಡ್ತೀವಿ ಅಂತಂದ್ರೆ, ಈ ಮೂತ್ರ ರೋಗ ಹಾಗೂ ಸ್ತ್ರೀ ರೋಗ ಎರಡನ್ನೂ ಸೇರಿ ಏನು ಶಸ್ತ್ರಚಿಕಿತ್ಸೆಗಳು ಮತ್ತು ಟ್ರೀಟ್ಮೆಂಟ್ಗಳು ಇದೆ, ಇದನ್ನ ನಾವು ಈ ಒಂದು ಸ್ಪೆಷಾಲಿಟಿಯಲ್ಲಿ ನಾವು ನೋಡ್ತೀವಿ. ಈಗ ಗರ್ಭಚೀಲದಲ್ಲಿ ತೀರಾ ದೊಡ್ಡ ಗಡ್ಡೆಗಳಿದ್ದಾಗ ಮೂತ್ರನಾಳಗಳು ಹತ್ರ ಇರ್ತವೆ, ಮೂತ್ರಕೋಶಗಳು ಹತ್ರ ಇರ್ತವೆ. ಸೊ ಅದನ್ನ ಬೇರೆ ಸರ್ಜನ್ಗಳು ಇದು ಮಾಡೋದಕ್ಕಿಂತ ಯೂರೋ ಗೈನಕಾಲಜಿಸ್ಟ್ಗಳು ಹ್ಯಾಂಡಲ್ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿ ಮತ್ತೆ ಯಶಸ್ವಿಯಾಗಿ ಚಿಕಿತ್ಸೆಯನ್ನ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಯೂರೋ ಗೈನಕಾಲಜಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಈ ಸಮಾಜದಲ್ಲಿ ತೀರಾ ಅತ್ಯವಶ್ಯಕ ಆದಂತಹ ಒಂದು ಈ ಸ್ತ್ರೀ ರೋಗ ಶಾಸ್ತ್ರದಲ್ಲಿ ಒಂದು ಸಬ್ಸ್ಪೆಷಲ್. ಸರ್, ನಾನು ಕೇಳ್ಪಟ್ಟಿದ್ದೀನಿ ಇಡೀ ಭಾರತ ದೇಶದಲ್ಲಿ ಪ್ರಥಮ ಬ್ಯಾಚ್ ನಿಮ್ದು ಅಂತ ಕೇಳ್ಪಟ್ಟಿದ್ದೀನಿ, ಇಡೀ ಕರ್ನಾಟಕದಲ್ಲಿ ನಿಮ್ಮ ಬ್ಯಾಚ್ ಮೊದಲಿಗರು ಅಂತ ಕೇಳ್ಪಟ್ಟಿದ್ದೀನಿ. ಈ ಕ್ಷೇತ್ರಕ್ಕೆ ಬರೋಕ್ಕೆ ನಿಮ್ಗೆ ಇದ್ರ ಬಗ್ಗೆ ಯಾವ ತರ ಮಾಹಿತಿ ಹೆಂಗ್ ಸಿಕ್ತು ಸರ್? ಈ ಕ್ಷೇತ್ರಕ್ಕೆ ಬರೋಕ್ಕೆ ನಿಮ್ಗೆ ನೋಡಿ, ಈ ಯೂರೋ ಗೈನಕಾಲಜಿ ಈ ಟ್ರೈನಿಂಗ್ ನಂದು ಫಸ್ಟ್ ಬ್ಯಾಚ್. ಈ ಒಂದು ಟ್ರೈನಿಂಗ್ ಅನ್ನ ತಮಿಳುನಾಡು ಸರ್ಕಾರ 2007ರಲ್ಲಿ ಶುರು ಮಾಡಿದೆ. ನಮ್ದು ಈಗ ಕರ್ನಾಟಕದಲ್ಲಿ ಹೇಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದೆ, ಹಾಗೆ ಅಲ್ಲಿ MGR ಯೂನಿವರ್ಸಿಟಿ ಇದೆ. ಅದು ನಮ್ಮ ಮೇಡಮ್ ಇದೆ, ಡಾಕ್ಟರ್ N. ರಾಜಮಹೇಶ್. ಅವರು ಯೂರೋ ಗೈನಕಾಲಜಿಯನ್ನ ಅಮೆರಿಕಾದಲ್ಲಿ ಹೋಗಿ ಕಲ್ತ್ಕೊಂಡು ಅವರು ಭಾರತದ ಪ್ರಥಮ ಯೂರೋ ಗೈನಕಾಲಜಿಸ್ಟ್. ಈ ಯೂರೋ ಗೈನಕಾಲಜಿ ನಮ್ಮ ಭಾರತದಲ್ಲಿ ಬರೋದಕ್ಕೆ ಅವರೇ ಕಾರಣ. ಅವರು ಅಲ್ಲಿ ಕಲ್ತ್ಕೊಂಡು ಬಂದು ತಮಿಳುನಾಡಲ್ಲಿ ಅದನ್ನ ಹಲವಾರು ವರ್ಷಗಳು ಪ್ರಾಕ್ಟೀಸ್ ಮಾಡಿ, ತದನಂತರದ ದಿನಗಳಲ್ಲಿ 2007ರಲ್ಲಿ ಅವರು ಇದನ್ನ ಇಡೀ ಭಾರತದಾದ್ಯಂತ ಈ ಸಬ್ ಸ್ಪೆಷಾಲಿಟಿನ ಸ್ಪ್ರೆಡ್ ಮಾಡಬೇಕು ಅನ್ನೋ ನಾಲೆಡ್ಜ್ ಎಲ್ಲಾರ್ಗು ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪರ್ಮಿಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಿದ್ರು. 2007ರಲ್ಲಿ ನಾವೇ ಅದಕ್ಕೆ ಫಸ್ಟ್ ಬ್ಯಾಚ್. ಇದು ನನಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಭಾರತ ದೇಶದಲ್ಲೇ ಫಸ್ಟ್ ಬ್ಯಾಚ್ 2007 ನಾವು 2004ರಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತ ಇದ್ದಾರೆ ಕಿರಣ್ ಅಂತ, ನಾವಿಬ್ರು PG ಇದ್ವಿ ಕಿಮ್ಸ್ ಹುಬ್ಳಿಯಲ್ಲಿ. ಅವಾಗ ನಮ್ಮ ಮೇಡಮ್ ಇಂದ ಚೆನ್ನೈಯಿಂದ ಒಂದು ಬ್ರೋಷರ್ ಬಂತು, ಕಾನ್ಫರೆನ್ಸ್ ಬ್ರೋಷರ್. ಅದರಲ್ಲಿ ಯೂರೋ ಗೈನಕಾಲಜಿ ಅನ್ನೋ ಒಂದು ಇದನ್ನ ಪ್ರಪ್ರಥಮವಾಗಿ ನಾವು ನೋಡಿದ್ವಿ, ಅವರ ಕ್ವಾಲಿಫಿಕೇಶನ್ ಮತ್ತೆ ಯೂರೋ ಗೈನಕಾಲಜಿಯಲ್ಲಿ ಒಂದು ಕಾನ್ಫರೆನ್ಸ್ ಅಂತ. ಅದಾದ್ಮೇಲೆ ನನಗೆ ಅವತ್ತೇ ಇಂಟ್ರೆಸ್ಟ್ ಬಂತು. ನಾನು ಅದನ್ನ ಬ್ರೋಷರ್ ತಗೊಂಡು ಹೋಗಿ ನಮ್ಮ ಕಿರಣ್ ಕೊಟ್ಟೆ, ನೋಡು ಇದು ನಮ್ಮ ಫ್ಯೂಚರ್, ಈ ಯೂರೋ ಗೈನಕಾಲಜಿನ ನಾವು ಮಾಡಬೇಕು, ಮೇಡಮ್ದು ಇಲ್ಲಿ ಡೀಟೇಲ್ಸ್ ಇದೆ, ಮೇಡಮ್ಗೆ ಒಂದು ಇಮೇಲ್ ಎಲ್ಲ ಬರೆದು ಕೇಳು, ಟ್ರೈನಿಂಗ್ ಇದ್ರೆ ಮಾಡೋಣ ಅಂತ ನಾನು ಕೇಳಿದೆ. ಅದೇ ಥರದಲ್ಲಿ ನಾವು ಟ್ರೈನಿಂಗ್ ಇದೆಯಾ ಅಂದ್ಬಿಟ್ಟು ಮೇಡಮ್ಗೆ ಇಮೇಲ್ ಬರೆದು ರಿಕ್ವೆಸ್ಟ್ ಮಾಡಿದಾಗ ಅವರು ನಮ್ಗೆ ರಿಪ್ಲೈ ಮಾಡಿದ್ರು, ನೋಡಿ ಸದ್ಯಕ್ಕೆ ನಾನು ಯಾವುದೂ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲ, ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಿದಾಗ ನಾನು ನಿಮ್ಗೆ ಇಂಟಿಮೇಟ್ ಮಾಡ್ತೀನಿ ಅಂತ 2004ರಲ್ಲಿ ಇಮೇಲ್ ಬಂತು. ನಾವು ಮರೆತು ನಾನು ಕಿಮ್ಸಲ್ಲಿ PG ಮುಗಿಸಿ ನಾನು ಅಲ್ಲೇ ಸ್ಟಾಫ್ ಆಗಿ ವರ್ಕ್ ಮಾಡಿದೆ, ಸೀನಿಯರ್ ಅಸಿಸ್ಟೆಂಟ್. ಒನ್ ಫೈನ್ ಡೇ 2007ರಲ್ಲಿ ನನಗೆ ಕಿರಣ ಫೋನ್ ಮಾಡಿದೆ, ಮಾಲ್ಡೀವ್ಸ್. ಸೊ ಸರಿ ಕಿರಣ್ ಫೋನ್ ಮಾಡಿದೆ, ನನಗೆ ತೀರಾ ಆತ್ಮೀಯ ಆದದ್ರಿಂದ ತೊಂದರೆ ಇಲ್ಲ ಸರ್, ಸ್ನೇಹಿತರಲ್ಲ. ನಾನು ವಿಜಯ್ ತಮಿಳ್ನಾಡಿಗೆ ಹೋದ್ವಿ, ಕಿರಣ್ ಬಂದಿದ್ರು. ಸೊ ಹೀಗೆ ಹೋದ್ಮೇಲೆ ಇಂಟರ್ವ್ಯೂಯಲ್ಲಿ ಸೆಲೆಕ್ಟ್ ಆದ್ವಿ. ಹೀಗೆ ನಮ್ಮ ಯೂರೋ ಗೈನಕಾಲಜಿ ಟ್ರೈನಿಂಗ್ ಶುರುವಾಯಿತು. ಸರ್, ನೀವು ಹೇಳಿ ಕೇಳಿ ಮಂಡ್ಯ ಜಿಲ್ಲೆರು ಅಂತ ಕೇಳ್ಬಿಟ್ಟಿದ್ದೀನಿ, ತಮಿಳ್ನಾಡಲ್ಲಿ ನಿಮ್ಗೆ ಅವಕಾಶ ಹೆಂಗ್ ಕೊಟ್ರಿ ಸರ್?
ಇದು ನೋಡಿ, ಇದು ಬಹಳ ಆಶ್ಚರ್ಯಕರವಾದಂತಹ ಒಂದು ಸಂಗತಿ. ಇದ್ರ ಬಗ್ಗೆ ನಮ್ಮ ಮೇಡಮ್ ನಮ್ಗೆ ಹೇಳಿದ್ರು, ನಮ್ಮನ್ನ ಸೆಲೆಕ್ಟ್ ಮಾಡಿದ್ಮೇಲೆ, ಇದು ನಾವು ತಮಿಳುನಾಡು ಸರ್ಕಾರದಿಂದ ಶುರು ಮಾಡಿರೋದು, ನೀವು ಬೇರೆಯವರಿಗೆ ಹೇಗೆ ಕೊಟ್ರಿ, ನಮಗೆ ಅವಕಾಶಗಳಿಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಗಲಾಟೆ ಎಲ್ಲ ಆಯ್ತಂತೆ. ಬಟ್ ನಮ್ಮ ಮೇಡಮ್ ತುಂಬಾ ಒಳ್ಳೆಯವರು ಅವರು. ಆಮೇಲೆ ಅವ್ರಿಗೆ ತಮಿಳುನಾಡಲ್ಲಿ ಅಪಾರವಾದ ಒಂದು ಗೌರವ ಇದೆ. ಅವ್ರ ಇಂಟೆನ್ಷನ್ ಏನು ಅಂದ್ರೆ, ಭಾರತದಾದ್ಯಂತ ಎಲ್ಲಾರನ್ನೂ ಕೂಡ ಈ ಒಂದು ಸಬ್ ಸ್ಪೆಷಾಲಿಟಿಯಲ್ಲಿ ಟ್ರೈನಿಂಗ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಆಗುತ್ತೆ. ಎಲ್ಲಾ ಸ್ಟೇಟಲ್ಲೂ ಇರಬೇಕು. ಎಲ್ಲಾ ಸ್ಟೇಟಲ್ಲೂ ನನ್ನ ಶಿಷ್ಯಂದ್ರು ಈ ಸಬ್ಜೆಕ್ಟ್ ಲೇಡೀಸ್ಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಮಾಡಿದ್ದೀನಿ ಅನ್ನೋ ಒಂದು ಸಮಂಜಸವಾದ ಒಂದು ಉತ್ತರವನ್ನು ಕೊಟ್ಟಿದ್ದು. ಆ ಒಂದು ನಿಟ್ಟಿನಲ್ಲಿ ಅದು ಸಾಲ್ವ್ ಆಯ್ತು ಅಂತ ಹೇಳಿ ಒಂದು ವಿಚಾರ ಕೇಳ್ಬಿಟ್ಟಿದ್ದೀನಿ. ಇಡೀ ನಮ್ಮ ಕರ್ನಾಟಕದಾದ್ಯಂತ ತುಂಬಾ ತೀವ್ರ ಕ್ಲಿಷ್ಟಕರವಾದಂತಹ ಕೇಸ್ಗಳನ್ನ ನೀವು ತುಂಬಾ ಸುಲಲಿತವಾಗಿ ನೀರು ಕುಡ್ದಂಗೆ ಮಾಡ್ತಿರತ್ತೆ. ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೀನಿ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ನೋಡಿ, ಈಗ ಪ್ರತಿಯೊಂದು ಒಂದೊಂದು ಸರ್ಜರಿಯಲ್ಲಿ ಒಬ್ಬೊಬ್ಬರು ಒಂದು ಪರಿಣಿತಿಯನ್ನ ಪಡೆದಿದ್ದಾರೆ. ಬೇರೆ ದೇಶಗಳಲ್ಲಿ ನೋಡಿದ್ರೆ ಅವರು ಅವ್ರ ಜೀವನ ಪೂರ್ತಿ ಅದೊಂದೇ ಸರ್ಜರಿಯಲ್ಲಿ ತೀರಾ ಪರಿಣಿತಿಯನ್ನ ಪಡೆದಿದ್ದಾರೆ. ಹಾಗಾಗಿ ನನಗೆ ನಮ್ಮ ಈ ಮದ್ರಾಸ್ ಮೆಡಿಕಲ್ ಕಾಲೇಜಲ್ಲಿ ಇರಬೇಕಿದ್ರೆ ನಮ್ಮ ಮೇಡಮ್ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡೋದು. ಒಂದು ಲೈವ್ ಇರಬೇಕಿತ್ತು. ಆ ಒಂದು ಲೈವ್ ಆಪರೇಟಿವ್ ವರ್ಕ್ಶಾಪ್ ಅಲ್ಲಿ ಏನ್ ಮಾಡೋದು ಅಂದ್ರೆ, ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲಾ ಬೆಸ್ಟ್ ಸರ್ಜನ್ಗಳು, ಬಾಬ್ಶೂಲ್ ಅಂತಿದ್ರು, ಮಾಲ್ಕಮ್ ಫ್ರೈಸರ್ ಅಂತಿದ್ರು, ಮತ್ತೆ ಈ ತರದ್ದು ಎಲ್ಲ ಲೆಜೆಂಡ್ಗಳು ಇಂಥ ಒಂದು, ಮತ್ತೆ ಇನ್ನೊಬ್ರು ಆಲ್ರಿಶ್ ಅಂತ, ಹೀಗೆ ಪ್ರಪಂಚದ ಬೆಸ್ಟ್ ಯೂರೋಗೈನಕಾಲಜಿಸ್ಟ್ಗಳು ಏನೇನಿದ್ದಾರೆ ಅವ್ರನ್ನ ಅಲ್ಲಿ ಕರ್ಸೋದು ಚೆನ್ನೈಗೆ. ಅವರು ಆ ವರ್ಕ್ಶಾಪ್ಗಳಲ್ಲಿ ಆಪರೇಟ್, ಒಂದೊಂದು ದಿನಕ್ಕೆ ನಾವು 12-13 ಕೇಸ್ ಆಪರೇಟ್ ಮಾಡ್ತೀವಿ. ಅವಾಗಲೇ ಆ ತರ 3 ದಿನ ಇರೋದು ವರ್ಕ್ಶಾಪ್ ಅಲ್ಲಿ ಒಂದು 30-35 ಆಪರೇಷನ್ ಮಾಡಿದ್ರೆ, ವರ್ಕ್ಶಾಪ್ ಮುಗಿದ್ಮೇಲೆ ಒಂದು 25-30 ಇರೋದು. ಅವ್ರು ಒಂದೊಂದು ವಾರ ಉಳ್ಕೊಂಡು ಮಾಡೋದು. ಈ ತರದಲ್ಲಿ ಇನ್ನೊಬ್ರು ಜಾರ್ಜ್ ಕ್ಯಾಂಡಫೋಸ್ ಅಂತ ಆಸ್ಟ್ರೇಲಿಯಾದಲ್ಲಿ ಕೇಸ್ಗಳು ಬರ್ತಿದ್ದೀಗ ಚೆನ್ನೈಯಲ್ಲಿ ನಿಮಗೆ ನಮ್ಮ ಮೇಡಮ್ಗೆ ಇಡೀ ಚೆನ್ನೈಯಲ್ಲಿ ಆಗದೆ ಇರತಕ್ಕಂಥ ಎಲ್ಲಾ ಕಾಂಪ್ಲಿಕೇಟೆಡ್ ಕೇಸು ಅಲ್ಲಿರ್ತಾರೆ. ಎಲ್ಲ ಕ್ಲಿಷ್ಟವಾದಂತಹ ಸರ್ಜರಿ ಎಲ್ಲ ಅಲ್ಲಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಯಾರ್ಯಾರು ಬೆಸ್ಟ್ ಇದ್ರು ಅವ್ರಿಗೆ ನಾವು ಅವ್ರ ಜೊತೆ ಒಡನಾಟ, ಮತ್ತೆ ಅವ್ರನ್ನ ಕೇಳಿ ಅವ್ರು ಹೇಗೆ ಮಾಡ್ತಾರೋ ಅದನ್ನ ನಾವು ನೋಡಿ ಎಲ್ಲಾ ಸರ್ಜರಿಗಳನ್ನು ಒಂದು ಬೆಸ್ಟ್ ವೇಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಲ್ತ್ತೀವಿ. ಈ ಒಂದು ಅದೃಷ್ಟ ಎಲ್ಲಾರ್ಗೂ ಸಿಗುತ್ತೆ ಪ್ರಪಂಚದಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಾವು ಟ್ರೈನಿಂಗ್ ತಗೊಂಡು ಕರ್ನಾಟಕಕ್ಕೆ ಬಂದರೆ, ಸೊ ಎಲ್ಲಾ ಈ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ನಾವು ಇಲ್ಲಿ ಮಾಡಿ, ಸೊ ಅದರಲ್ಲಿ ಯಶಸ್ಸನ್ನ ಕಂಡಿಡ್ಕೊಂಡು ನಾವು ಈಗ ತಪ್ಪಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಏನೇ ಕಷ್ಟವಾದ ಕೇಸ್ ಇದ್ರೂ ಕೂಡ ಸುಲಲಿತವಾಗಿ ಮಾಡೋ ಅಂತ ಒಂದು ಸ್ಕಿಲ್ ಎಲ್ಲ ನನಗೆ ಮೇಡಮ್ಗೆ ನಾನು ಆ ಒಂದು ವಿಷಯದಲ್ಲಿ ಸರ್ ಇರ್ಬೇಕಾದ್ರೆ ಒಂದು ಮಾಹಿತಿ ಕೇಳ್ಪಟ್ಟಿದ್ದೀನಿ. ಒಬ್ರು ಫಾರಿನ್ ಫ್ಯಾಕಲ್ಟಿಯವರು ಬಂದು ಆಪರೇಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆಯಾಗಿ ನಿಮ್ಮ ಮೇಡಮ್ ಅವರು ಸೊ ಅಲ್ಲಿರುವಂತಹ ಈ ಬೆಸ್ಟ್ ಸೀನಿಯರ್ಸ್ ಫ್ಯಾಕಲ್ಟಿಗಳನ್ನ ಬಿಟ್ಟು ಚಂದ್ರಶೇಖರ್ ಮೂರ್ತಿ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಆ ಒಂದು ಕೇಸು ಬಹಳ ಇಂಟ್ರೆಸ್ಟ್ ಆಗಿದೆ, ಅದ್ರ ಬಗ್ಗೆ ಹೇಳಿ ಸರ್. ಒಂದ್ಸರಿ ಏನಾಯ್ತು, ಬಾಬ್ಶೂಲ್ ಪ್ರಪಂಚದಲ್ಲಿ ಅತ್ಯಂತ ಮೇರು ಅವಾಗ ಹಾಲ್ಟದು ಸರ್ಜರಿ ಆಗುತ್ತೆ. ಸೊ ಒಂದು ನಮ್ಮ ಭಾರತದ ಕೇಸ್ಗಳು ಪ್ರೊಡಕ್ಟ್ಸ್ಗಳಿದ್ದಾಗ ಸ್ವಲ್ಪ ಫೀಡಿಂಗ್ ಆಗುತ್ತೆ. ನಾವು ಅಮೇರಿಕಾದಷ್ಟು ಸಫಿಸ್ಟಿಕೇಟೆಡ್ ಬಗ್ಗೆ ಅದೆಲ್ಲ ಕೇಸೆಲ್ಲ ಪ್ರಿಪೇರ್ ಮಾಡಿ ಅವರೆಲ್ಲ ನೀಟಾಗಿ ಪ್ರಿಪೇರ್ ಮಾಡಿ ಫೀಡಿಂಗ್ ಆಗಬೇಕು ಅಂತ ಮಾಡಿದ್ರು. ಇಂಡಿಯಾದಲ್ಲಿ ಸ್ವಲ್ಪ ಇದೆಲ್ಲ ಇಷ್ಟು ಇದಿರೋದು ಇಶ್ಯೂಸ್ ಡಿಫ್ರೆನ್ಸ್. ಬ್ಲೀಡಿಂಗ್ ಜಾಸ್ತಿ ಆಯಿತು. ಬ್ಲೀಡಿಂಗ್ ಜಾಸ್ತಿ ಆದಾಗ ಅವ್ರಿಗೆ ಇದ್ದಾಗ ನಮ್ಮ ಮೇಡಮ್ಗೆ ಭಯ ಆಯಿತು. ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಏನಾದ್ರು ಹೆಚ್ಚುಕಡಿಮೆ ಆಗಿದ್ರೆ ನಮ್ಮ ದೇಶಕ್ಕೆ ಅವ್ನ ಸಂದರ್ಭದಲ್ಲಿ ಬ್ಲೀಡಿಂಗ್ ಇರೋದ್ರಿಂದ ಅವ್ರನ್ನ ಇದು ಮಾಡಬೇಕು. ಅವ್ರ ಮೇಲೆ ಸರ್ಜರಿ ಮಾಡ್ತೀವಿ, ಬಟ್ ಅವ್ರ ಮೇಲೆ ಎಲ್ಲ ಹಾಕಬಾರ್ದು. ಆ ಒಂದು ಸಂದರ್ಭದಲ್ಲಿ ಅದು ತೀರಾ ಕಾಂಪ್ಲಿಕೇಟೆಡ್ ಮೇಡಮ್ ಯಾವಾಗ ಇರೋದು ಕಾನ್ಫರೆನ್ಸ್ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಒಂದು 4 ತಕ್ಷಣ ಆಮೇಲೆ ಹೇಳಿದ್ರು ಚಂದ್ರಶೇಖರ್ಗೆ ಟೇಕ್ ಓವರ್ ಮಾಡೋಕ್ಕೆ. ನಾನು ಬಂದು ಕೇಸನ್ನ ಟೇಕ್ ಓವರ್ ಮಾಡಿ ನಿಲ್ಲಿಸ್ತೀನಿ, ಅಷ್ಟರಲ್ಲಿ ನಾನು ಬಂದು ಅರ್ಥ ಮುಗಿಸ್ತೀನಿ ಅಂತ. ಸಂದರ್ಭದಲ್ಲಿ ಒಂದು ಘಟನೆ ನಡೀತಂತೆ, ಅದ್ರ ಬಗ್ಗೆ ನಾನು ಕೇಳಿದ್ದೀನಿ.
ಸೊ ಒಬ್ರು ಫಾರಿನ್ ಫ್ಯಾಕಲ್ಟಿದಲ್ಲಿ ಆಪರೇಟ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ಏನೇ ಹೆಲ್ತ್ ಇಶ್ಯೂಸ್ ಆಗಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಡಮ್ ರವರು ಅಲ್ಲಿರುವಂತಹ ಸೀನಿಯರ್ ಡಾಕ್ಟರ್ಗಳನ್ನ ಬಿಟ್ಟು ಅದನ್ನ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅವರಿಗೆ ಟ್ರೈನಿಂಗ್ ಅಲ್ಲಿ ಇರುವಂತವ್ರಿಗೆ ಕೊಡಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ನೀವು ಟ್ರೈನಿಂಗ್ ಅಲ್ಲಿ ಇದ್ರಿ ಅಂತ ಸಂದರ್ಭದಲ್ಲಿ ಮೇಡಮ್ ನಿಮ್ಗೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ನೋಡಿ, ಏನಾಯ್ತು ಅಂದ್ರೆ ಅವರು ಬಾಕ್ಸಿಂಗ್ ಪ್ರಪಂಚದಲ್ಲಿ ದೊಡ್ಡ ಅನುಭವ ಮಾಡ್ತಾರೆ. ತುಂಬ ಒಳ್ಳೆ ಚಿಕ್ಕ ಮಾಡಿದ್ದಾರೆ ಮತ್ತು ಮೋಸ್ಟ್ ಗ್ರೇಟ್ ಸರ್ಜರಿ ನಮ್ಮ ಫೀಲ್ಡಲ್ಲಿ. ಅವ್ರಿಗೆ ಹಾರ್ಟ್ ಸರ್ಜರಿ ಆದ ತಕ್ಷಣವೇ ಇಲ್ಲಿ ಕೊಟ್ಟಿದ್ವಿ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾವು ಒಂದು ಆಪರೇಟ್ ಮಾಡೋದಕ್ಕೆ ಕೊಟ್ಟಿದ್ದೆ ಡೆಮಾನ್ಸ್ಟ್ರೇಷನ್ಗೆ. ನಿಮ್ಗೆ ಗೊತ್ತಲ್ವಾ, ಈ ಭಾರತೀಯ ಸ್ಕಿನ್ ಟೆಕ್ಸ್ಚರ್ಗೆ ವಿದೇಶಕ್ಕೂ ಡಿಫರೆನ್ಸ್ ಇದೆ. ಅವ್ರು ತಿನ್ನಿದ್ರೆ ನಮ್ಮದೆಲ್ಲ ಬಹಳ ಚಿಕ್ಕ ಸ್ಕಿನ್ ಇದೆ. ಆ ಒಂದು ಸಂದರ್ಭದಲ್ಲಿ ಬ್ಲೀಡಿಂಗು ನಮ್ಮದರಲ್ಲಿ ಆಗೋದು ಒಂದು ಸರ್ವಸಾಧಾರಣ. ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆದಾಗ ಅವ್ರಿಗೆ ಇದಾಗುತ್ತೆ, ಭಯ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮೇಡಮ್ಮು ಅವ್ರಿಗೆ ಹಾರ್ಟ್ ಸರ್ಜರಿ ಆಗೋದ್ರಿಂದ ಅವ್ರನ್ನ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಫಾರಿನ್ ಫ್ಯಾಕ್ಟರಿ ನಮ್ಮ ದೇಶಕ್ಕೆ ಕೆಟ್ಟ ಸಂಗತಿ. ಅದರಿಂದ ಇನ್ನು ಅವ್ರನ್ನ ರಿಲೀವ್ ಮಾಡಿ ಅಂತ ಹೇಳಿ ಅವ್ರನ್ನ ರೆಸ್ಟ್ ಕೊಟ್ಟಿದ್ವಿ. ನಾವು ಬೇರೆ ಯಾರಾದರೂ ಆ ಕೇಸ್ನ ಟೇಕ್ ಓವರ್ ಮಾಡ್ತೀವಿ. ಆವಾಗ ನಮ್ಮ ಮೇಡಮ್ಮು 4 ಕಿಲೋಮೀಟರ್ ದೂರದಲ್ಲಿ ಕಾನ್ಫರೆನ್ಸ್ ಹಾಲ್ ಹಾಸ್ಪಿಟ್ಲಿಗೆ 4 ಕಿಲೋಮೀಟರ್ ಅವ್ರು ಅಲ್ಲಿದ್ದರಿಂದ ಅವಾಗ ಅವ್ರು ಹೇಳಿದ್ರು, ನಾನು ಬರೋದ್ರೊಳಗಡೆ ಬರೋದ್ ತನಕ ಚಂದ್ರಶೇಖರ್ಗೆ ಟೇಕ್ ಓವರ್ ಮಾಡಕ್ಕೆ ಹ್ಯಾಂಡಲ್ ಕೇಸ್ ನಾನು ಬಂದು ಅದನ್ನ ಅಷ್ಟೊಳಗೆ ಮುಗಿಸ್ತೀನಿ ಅಂತ. ಬಟ್ ಮೇಡಮ್ ಅಲ್ಲಿಂದ ನಾನು ಟೇಕ್ ಓವರ್ ಮಾಡಿದೆ. ಮೇಡಮ್ ಅಲ್ಲಿಂದ ಇಲ್ಲಿ ಬರೋದ್ರೊಳಗಡೆ ಒಂದು 20-30 ಮಿನಿಟ್ಸ್ ಅಲ್ಲಿ ಕೇಸ್ ಮಾಡಿ ಅಷ್ಟೊಂದು ಈಸಿಯಾಗಿ ಮುಗಿಸ್ಬಿಟ್ಟು ಏನಂದ್ರೆ ಸರ್ ಮೇಡಮ್ ಅವಾಗ ನಮ್ಮ ಮೇಡಮ್ ಭಾಳ ಸ್ಟ್ರಿಕ್ಟು, ಅಷ್ಟು ಈಸಿಯಾಗಿ ನಿಮ್ಮನ್ನ ಪ್ರೈಸ್ ಮಾಡಲ್ಲ. ಬಟ್ ಅವರು ಟ್ರೈನಿಂಗ್ನ ಚೆನ್ನಾಗಿ ಮುಗಿಸಿದ್ರಿ. ಕರ್ನಾಟಕದಲ್ಲಿ ಯೂರೋ ಗೈನಕಾಲಜಿ ಯಾವ ತರ ಚರ್ಚೆ ಪ್ರಾರಂಭ ಆಯ್ತು ಸರ್? ಕರ್ನಾಟಕದಲ್ಲಿ ಬಂದ್ವಿ. ಬಂದಾದ್ಮೇಲೆ ನಮಗೆ ಎಲ್ಲರೂ ರೆಕಗ್ನೈಸ್ ಮಾಡಿದ್ರು. ಅದಾದ್ಮೇಲೆ ಎಲ್ಲರೂ ಕೇಸಸ್ನ ಕೊಡೋದಕ್ಕೆ ಶುರು ಮಾಡಿದ್ವಿ. ಕಷ್ಟವಾಗಿದ್ದಂಥ ಕೇಸಸ್ ಎಲ್ಲರೂ ಕೊಡೋಕ್ಕೆ ಶುರು ಆದಮೇಲೆ ನಾನು ಎಲ್ಲ ಸರ್ಜರೀಸ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಅದಾದ ತದನಂತರದಲ್ಲಿ ನನ್ನ ಸರ್ವೆಂಟ್ 2010 ವರ್ಕ್ಶಾಪ್ ವರ್ಕ್ಶಾಪ್ ಸೈಕೋಲಜಿಸ್ಟ್ ಇನ್ನೊಂದು ಪ್ರೊಲ್ಯಾಪ್ಸ್ ಸೈಕ್ರೋಸ್ಪೆನಿಕ್ ಎರಡು ಆಪರೇಷನ್ ಡೆಮಾನ್ಸ್ಟ್ರೇಟ್ ಮಾಡೋದ್ರಿಂದ ಸುಮಾರು ನಮ್ಮ ಕರ್ನಾಟಕದಲ್ಲಿ ಅದಾದ್ಮೇಲೆ ಎಲ್ಲರೂ ವಿಶೇಷ ಕ್ಷೇತ್ರದಲ್ಲಿ ನಮ್ಮದು ಅಂತ ಹೇಳಿ ಯಾವಾಗಿಂದ ಶುರುವಾಯಿತು. ಅವತ್ತು ಶುರುವಾದ ಜೊತೆ ಇವತ್ತು 40 ಲೈವ್ ವರ್ಕ್ಶಾಪ್ ತುಂಬಾ ಇಡೀ ಕರ್ನಾಟಕದಾದ್ಯಂತ ವರ್ಕ್ಶಾಪ್ಗಳು ಮಾಡಿದ್ರೆ ಸರ್. ಅದು ಏನೋ ಇತ್ತೀಚೆಗೆ ನಾನು KG ಇರುವಂತಹದ್ದು ಕೇಸ್ ಬಗ್ಗೆ ಅದೇ ಅದು ಒಂದು ಮಹಿಳೆ ಸುಮಾರು ವರ್ಷಗಳಿಂದ ಹೊಟ್ಟೆಯಲ್ಲಿ ಬಂದಿತ್ತು, ತೀರಾ ದೊಡ್ಡದಿತ್ತು. ಸೊ ಅದಾದ್ಮೇಲೆ ಇತ್ತು ಅಲ್ಲ, ಬಟ್ ಅದೇ ಬೆಳೆದಿದೆ ಅನ್ನೋದು ಅವ್ರಿಗೆ ಅಷ್ಟೊಂದು ಇದಾಗಿ ಗೊತ್ತಾಗಿಲ್ಲ ಅನ್ಸುತ್ತೆ. ದುಡ್ಡಿರುತ್ತೆ ನಮ್ಮ ಭಾರತದಲ್ಲಿ ಅದೇ ಅಲ್ಲ, ಅಷ್ಟೊಂದು ತಿಳುವಳಿಕೆ ಆದ್ಮೇಲೆ ಬಂದಾದ್ಮೇಲೆ ಜೀವಿತ ಅಪಾಯದಿಂದ ಬಹಳ ಬದಲಿದೆ. ಇನ್ಶೂರೆನ್ಸ್ ತುಂಬಾ ಮಾಧ್ಯಮದಲ್ಲಿ ಬಂತು, ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್. ಇದು ಕಡಿಮೆ. ಹುಬ್ಳಿಯಲ್ಲಿದ್ದಾಗ ನಮ್ಮ ಆ ನೀರಿನ ಇದು ಓಡಾಡಕ್ಕಾಗ್ತಿಲ್ಲ. ಜನಗಳು ಗಾಡಿಯಲ್ಲಿ ಹುಡ್ಕೊಂಡು ಬಂದಿದ್ರು. ಅದು ಕೂಡ ಪೇಪರ್ ಆಗ್ತಿತ್ತು. 2004 ಅಲ್ಲಿ 35 kg ಬರ್ತಾರೆ. ಆ ಎಮ್ಮನ್ ತೂಕಕ್ಕಿಂತ ಡಬ್ಬೆ ತೂಕ ಬರ್ತಾರೆ. ನನ್ನ ಇದರಲ್ಲಿ ಅದೇ ಹೈಯೆಸ್ಟ್. ಸರ್ ಯಾವ ಟೈಮಲ್ಲೂ ಕೂಡ ಫೋನ್ ಮಾಡಿದ್ರೆ ಇಂಥ ಕ್ಲಿಷ್ಟಕರ
ಇಡೀ ಕರ್ನಾಟಕದ ಎಲ್ಲೋದ್ರೂ ಕೆಲಸ ಮಾಡ್ತಿದ್ದಾರೆ ನೋಡಿ. ಹೇಗಿದೆ ಸರ್ ಅನುಭವ? ಈಗ ನೋಡಿ, ನನಗೆ ಅದು ಅನುಭವ, ಈಗ ನನಗೆ ಅದು ನನ್ನ ಹೀರೋಗಳಿಗಾಗಿ ತೃಪ್ತಿದಾಯಕ. ಯಾಕೆ ಅಂತಂದ್ರೆ, ನನಗೆ ನಮ್ಮ ಮಂಜುಳಾ ಮೇಡಮ್ ಅವರು ತಮಿಳುನಾಡಿಂದ ಒಂದು ಲೇಡಿ ಒಂದು 10 ವರ್ಷದಿಂದ ಆಪರೇಷನ್ ಏನಾಗಿದೆ, ಈ ಗರ್ಭ ಇದು BDS ಅಂತ ಅವ್ರಿಗೆ ಬಟ್ಟೆಯಲ್ಲೇ ಮೂತ್ರ ಹೋಗ್ತದೆ, ಕಂಟ್ರೋಲ್ ಮೂತ್ರ ಕೋಶ ತೂತ ಹೋಗ್ತದೆ. ಅದು ಇವನ್ ಮೂಲಕ ಮೂತ್ರ ಕಂಟಿನ್ಯೂಸ್ ಸೋರ್ತಾ ಅವರು ಬಟ್ಟೆಯಲ್ಲೇ ಅಲ್ಲ, ಅದೇನು ಎದ್ದೋಗಿ ಯೂರಿನ್ ಪಾಸ್ ಮಾಡೋದು ಅಂತದ್ದು. ಅವರು ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡ್ತಾರೆ, ಗಂಡ ಮಕ್ಕಳು ಎಲ್ಲ ಅವರು ಡಿವ್ಯಾಸ್ಟೇಟ್ ಮಾಡ್ತಾರೆ ಅಂತ ಕೇಸ್ ಅವ್ರಿಗೆ ಮೇಡಮ್ ಅವ್ರು ಭಾಳ ಒಳ್ಳೆಯವರು. ಅವರು ನನಗೆ ಫೋನ್ ಮಾಡ್ತಾರೆ, ಸರಿ ಈ ಕೇಸ್ ಹೊಸ ಜೀವನ ನನಗೆ ಅಲ್ಲ ಮಾಡಿ ನನಗೆ ಯಾರೋ ಬೇರೆ ಏನಾದ್ರು ಮಾಡಿದ್ರೆ ಅದಾದ್ಮೇಲೆ ನಾನು ತದನಂತರದಲ್ಲಿ ನನಗೆ ಹೊಳೆದ ಖರ್ಚ ಅವ್ರು ಬಿಡೋದಿಲ್ಲ, ಹಾಸ್ಪಿಟಲ್ ಖರ್ಚು ಕೊಟ್ಟು ಅವ್ರು ವೇಟ್ ಮಾಡೋದು. ಅವಾಗ ಹೊಳೆದ ಸಿಕ್ಕಿರ್ತಾರೆ ಲಕ್ಷ್ಮೀಕಾಂತ್ ಅವರು ಒಂದು ಭಾಳ ಅವ್ರಿಗೆ ಹಿಂಗೆ ಹೇಳಿದೆ. ಅವರು ಈ ಒಂದು ಹೆಂಗಸರ ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾರೆ. ಸರಿ, ನೀವು ಒಂದು ಕೇಸಿಗೆ ನಿಮ್ಮ ವರ್ಕ್ಶಾಪಲ್ಲಿ ಇದನ್ನ ಹಾಕೋಣ ವರ್ಕ್ಶಾಪಲ್ಲಿ ಹಾಕೋಣ ಎಲ್ಲ ಇದರಲ್ಲಿ ಬರೀ ಬಸ್ ಚಾರ್ಜ್ನ ಅರೇಂಜ್ ಮಾಡ್ತೀನಿ ನಾನು ಅದು ಲಕ್ಷ್ಮೀಕಾಂತ್ ಸರ್ ಹೇಳಿದ್ರು. ಈ ಥರ ಅವರು ಬರೀ ಇದನ್ನ ಅರೇಂಜ್ ಮಾಡಿ ಟ್ರಾವೆಲ್ ಅರೇಂಜ್ ಮಾಡ್ಕೊಂಡು ಮಾಡ್ಬೋದು. ಅದಾದ್ಮೇಲೆ ನಾನು ಹೋದೆ, ವರ್ಕ್ಶಾಪ್ ಮಾಡಿದೆ. ಈ ಸೈಕೋವಿಷನಲ್ಲಿ ಇಷ್ಟವಾಗಿದೆ ಏನಿದೆ ಅದನ್ನ ಆಪ್ರೇಟ್ ಮಾಡಿ ಸಕ್ಸಸ್ ಕೊಡೋದಕ್ಕೆ ತೀರಾ ಕಷ್ಟವಾಗುತ್ತೆ. ಆ ಇದರಲ್ಲಿ ನನಗೆ ಏನೋ ವರ ಅಂತ ಹೇಳ್ತಿದ್ದೆ. ನಾನು ಮಾಡಿರೋ ಎಲ್ಲ ಕೇಸ್ಗಳು ಆಲ್ಮೋಸ್ಟ್ ಮೋರ್ ದೆನ್ 95% ಸಕ್ಸಸ್ ಹೇಳ್ಬಿಡ್ತೀನಿ. ಆ ಲೇಡಿಗೂ ಕೂಡ ಸಕ್ಸಸ್ ಪೇಷಂಟ್ ಅದಾದ್ಮೇಲೆ ಈ ಕ್ಷೇತ್ರದಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ನೋಡಿ, ಸಂಪಾದನೆ ಒಂದು ರೀತಿ. ಈಗ ನಮಗೆ ಈ ಸಂಪಾದನೆಗಿಂತ ಏನಿದೆ ಒಂದು ಸಕ್ಸಸ್ ಕೊಡೋದು, ಈ ಥರ ಹಲವಾರು ವರ್ಷಗಳಿಂದ ಅವ್ರಿಗೆ ಆ ತೊಂದರೆ ಇದ್ದಾಗ ಅವ್ರಿಗೆ ನಾವು ಒಂದು ಹೊಸ ಜೀವನವನ್ನು ಕೊಡ್ತೀವಿ. ಅದರಲ್ಲಿ ಇರ್ತಕ್ಕಂಥ ಇನ್ನೊಂದು ಉದಾಹರಣೆ, ಒಂದು ಲೇಡಿಗೆ ರಾಜನಪ್ಪ ಗೊತ್ತಿರೋದು ಸರ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಮಕ್ಕಳಿರು. ಆ ಪೇಷಂಟ್ಗೆ ರೆಗ್ಯುಲೇಟರ್ ರಕ್ತವಜನ ಸಿಸ್ಟಮ್ ಮೋಷನ್ ಕಂಟ್ರೋಲ್ ಜೊತೆಗೆ ಗರ್ಭಚೀಲದ ಬಾಯಿ ಏನಿದೆ ಅದು ಯೋನಿ ಒಳಗಿರುತ್ತೆ, ಇನ್ನೂ ಒಳಗಡೆ ಇದೆ, ಹೊರಗಡೆನೇ ಇಲ್ಲ. ಅವ್ರಿಗೆ ಮಕ್ಕಳು ಆಗ ಸೌಲಭ್ಯ ಇಲ್ಲ, ಜೊತೆಗೆ ಮೋಷನ್ದು ಪ್ರಾಬ್ಲಮ್. ನನಗೆ ಆ ಮೋಷನ್ ರಿಪೇರಿ ಮಾಡಿ ಅಂತ ಅಷ್ಟೇ ಕಳಿಸಿದ್ರು, ರಕ್ತವಜನ ಸಿಸ್ಟಮ್ನ ರಿಪೇರ್ ಮಾಡಿ ಅಂತ ಕಳಿಸಿದ್ರು. ಸೊ ನಾನು ಬಡವರಾಗಿದ್ದೆ, ಅವ್ರು ನರ್ಸಿಂಗ್ ಹೋಮಲ್ಲಿ ಸರ್ಗೆ ರಿಸರ್ಚ್ ಮಾಡಿ ಆಪ್ರೇಟ್ ಮಾಡಾದ್ಮೇಲೆ ಆ ಗರ್ಭಚೀಲದ ಬಾಯಿ ಏನಿದೆ ಯೋನಿ ಜಾಗದಲ್ಲಿ ಬರದೇ ಇರೋದನ್ನ ಬಿಡಿಸ್ಬಿಟ್ಟು ನಾನು ಕಳಿಸ್ಕೊಟ್ಟಾದ್ಮೇಲೆ ಬದಲಾಗಿ 9 ಮಕ್ಕಳಿಗೆ ಮೋಷನ್ನೂ ಸರಿ ಹೋಯ್ತು. ಜೊತೆಗೆ ಅದು ಒಂದು ಮಾಡಿದ 1 ವರ್ಷದಲ್ಲೇ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿದೆ. ಸಿಸೇರಿಯನ್ ಟೈಮಲ್ಲಿ ಪಾಪ ಅವರು ಬಂದ ಸಿಸೇರಿಯನ್ ಹೆಂಡತಿ ಓಟಿಯಲ್ಲಿ ಸರ್ ನನಗೆ ಮಾಡಬೇಕು ಸರ್, ಪಾಪು ಬರೋದ್ರ ಒಳಗಡೆ ನಿಮ್ಮ ವಿಷಯ ತಿಳಿಸ್ಬೇಕು ಅಂತ ಅವನಿಗೆ ಮಾಡ್ದ. ಅದಾದ್ಮೇಲೆ ಮೊನ್ನೆ 2023 ಫೇಸ್ಬುಕ್ಕಲ್ಲೆಲ್ಲ ಬಂದಿದೆ ಇದು. ನಾನು ನಮ್ಮ ಭಾರತಿ ರಾಜಶೇಖರ್ ಮೇಡಮ್ ಹಾಸನದಲ್ಲಿ ತುಂಬ ದೊಡ್ಡ ಕಾಲೇಜಲ್ಲಿ ದೊಡ್ಡ ಹೆಸರು. ಅವರ ಆಸ್ಪತ್ರೆಯಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾರೆ. ಆ ವರ್ಕ್ಶಾಪ್ ಮಾಡಬೇಕಿದ್ರೆ ನಾವೆಲ್ಲ ಒಳಗಡೆ ಇದ್ವಿ. ಯಾರೋ
ಒಬ್ಬ ಲೇಡಿ ಮಗಳನ್ನ ಕರ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ಬಂದವರು ನಾನು ಏನ್ ಮಾಡಿದ್ರು ಚಂದ್ರಶೇಖರ ಡಾಕ್ಟರ್ ಮೀಟ್ ಮಾಡದೆ ಹೋಗಲ್ಲ ಅಂತ 1 ಗಂಟೆ ತನಕ ಕಾಯ್ತಾ ಇದ್ರು. ವರ್ಕ್ಶಾಪ್ ಮುಗಿಯೋವರೆಗೂ ಅಲ್ಲಮ್ಮ ಅವರು ಬಹಳ ಬಿಸಿ ಇದ್ದಾರಪ್ಪ ಸಿಗಲ್ಲ ಹೋಗಿದ್ರೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಆಯ್ತು ನಾನು ಇಲ್ಲೇ ಇರ್ತೀನಿ. ಅವ್ರಿಗೆ ಒಂಥರ ಆಶ್ಚರ್ಯ ಅನ್ಸುತ್ತೆ. ಆಮೇಲೆ ಡಾಕ್ಟರ್ ಯಾರೋ ಒಬ್ಬರು ಪೇಷಂಟ್ ಇದು ಬೆಳಿಗ್ಗೆಯಿಂದಲೂ ಕಾಯ್ತಾ ಇದ್ದಾನೆ ಹೋಗಿಲ್ಲ ಅಂತ ಅಂದ್ರೆ ಆಮೇಲೆ ನಾನು ಬರ್ತಿದ್ದೆ ಯಾರಪ್ಪ ಏನು ಸರ್ ನಿಮ್ದು ಫೇಸ್ಬುಕ್ಕಲ್ಲಿ ಬಂದಿದ್ದೆ ನೀವು ಇವತ್ತಿಗೆ ಹತ್ತಿರ ಆಪರೇಷನ್ ಮಾಡೋಕ್ಕೆ ಅಂತ ನೋಡಿ ಬಂದೆ ಸರ್. ಹೋದಾಯ್ತಾ ಏನಪ್ಪ ಆಸ್ಪತ್ರೆಯಲ್ಲಿ ಆಪರೇಟ್ ಮಾಡಿಲ್ಲ ನನಗೆ ಆವತ್ತು ಮಾಡಿ ನೀವು ಇನ್ನೊಂದು ನನ್ನ ಮಗು ಸರ್ ಅಂತ ಆ ಮಗು ಆಲ್ಮೋಸ್ಟ್ 3 ವರ್ಷದ 12 ವರ್ಷದ ನಿಮ್ಮನ್ನು ಮೀಟ್ ಮಾಡಲೇಬೇಕು ಸ್ವಲ್ಪ ತೋರಿಸ್ಲೇಬೇಕು 4 ವರ್ಷ ಕಾದು ನೋಡಿ ಅದು ಸಕ್ಸಸ್ ಮಾಡಿರೋದು ಡಿಫರೆಂಟ್. ಬಟ್ ಅವರು ನನಗೆ ಕೃತಜ್ಞತೆ ತೋರಿದಂಥ ರೀತಿಗಳಿದೆಯಲ್ಲ ಇವೆಲ್ಲ ನೀವು ಅದಕ್ಕೆ ಬೆಲೆನೇ ಕಟ್ಟಬೇಕು. ಸೊ ಈ ರೀತಿ ಇನ್ಸಿಡೆಂಟ್ಸ್ಗಳು ತುಂಬ ಇದೆ. ಈಗ ನಾನು ಕೊಪ್ಪಳದಲ್ಲಿ ಸುಶೀಲ್ ಕುಮಾರ್ ಮನಬಳ ಅವರು ಸೋಷಿಯಲಿಸ್ಟ್ ಬಡವರು ಅದು ಈ ಥರ ತೀರಾ ಕ್ಲಿಷ್ಟವಾದಂಥ ಕೇಸ್ಗಳನ್ನ ಅವರು ನಾನು ಅಲ್ಲಿ ಹೋದಾಗ ಒಂದು 6 ತಿಂಗಳಿಗೆ ಬೇರೆ ಏನೋ ಕೆಲಸಗಳಿಗೆ ಬಿಜಾಪುರ ವರ್ಕ್ಶಾಪ್ ಮಾಡಕ್ಕೆ ನೀವು ಹೋದಾಗ ಇವು ನಮ್ಮ ಮಧ್ಯ ಇವೆಲ್ಲ ನಾಂದವೇ ಇದ್ದಾಗ ನನ್ನ ದುಡ್ಡು ವೇಸ್ಟ್ ಆಗೋಲ್ಲ ಆ ಥರ ಮಾಡಿಬಿಟ್ಟು ಪೇಷಂಟ್ಗೆ ಏನೋ ಒಂದು ಸರ್ವ್ ಮಾಡಂಗೆ ನಾನು ಹೋಗೋ ಟೈಮ್ಗೆ ಕರೆಸ್ತಾರೆ. ಅವರೊಂದು ಪೇಷಂಟ್ಗಳನ್ನ 6 ತಿಂಗಳು 1 ವರ್ಷ 2 ವರ್ಷನೂ ಕೈ ಸುಶೀಲ್ ಕುಮಾರ್ ಸರ್ ಏನಿದ್ದಾರೆ ಆ ಥರ ಕರೆಸಿ ನನ್ನನ್ನು ಆಪ್ರೇಟ್ ಮಾಡ್ತಾರೆ. ಈ ಥರ ಅಲ್ಲಿ ಸುಮಾರು ಕ್ಲಿಷ್ಟಕರವಾದದ್ದು ಈಗ ಒಂದು ರಕ್ತಜಲ ಕುಷ್ಠಲ ಅದಾದ್ಮೇಲೆ ಕಂಪ್ಲೀಟ್ ಬರಲಿಕ್ಕೆ ಇನ್ನೂ ಕೆಲವರಿಗೆ ಮಕ್ಕಳಿರಲ್ಲ ಗರ್ಭಚೀಲ ಜಾರ್ಬಿಟ್ರೆ ಬಹಳ ಹೆಂಗ್ ವಯಸ್ಸು 25-30 ಗರ್ಭಚೀಲ ಕೆಳಗೆ ಜಾರ್ಬಿಟ್ರೆ ಅವ್ರಿಗೆ ಮಕ್ಕಳಾಗಲ್ಲ. ಅದನ್ನ ಎತ್ಕಟ್ಟ ಆಪರೇಷನ್ ಮಾಡಿ ಮಕ್ಕಳಾಗಂತ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮಕ್ಕಳು ಆಗಿ ಸಿಜೇರಿಯನ್ ಈ ಥರದ್ದು ಸುಮಾರು ಸರ್ಜರಿಗಳನ್ನು ಅದು ಏನು ವಿಶೇಷ ಅಂತಂದ್ರೆ ಇವತ್ತೆಲ್ಲಾರು ನಾನು ಕೊಪ್ಪಳದಲ್ಲಿ ಯಾವುದೋ ಹೋಟೆಲ್ಲು ನಮ್ಮ ಕಲಾಂಸಾರ ಹೋಟೆಲ್ ಜನ ನನ್ನಲ್ಲಿ ಅವ್ರು ಹೇಳ್ತಾರೆ ಜನ ನಿಮ್ಮನ್ನ 450-600 ಕಿಲೋಮೀಟರ್ ದೂರದಲ್ಲಿ ನಾನೆಲ್ಲಾದ್ರೂ ಹೋಟೆಲ್ ಇದೆ ಚಂದ್ರ ಸರ್ ಬಂದಿದ್ದಾರೆ ನಮಸ್ಕಾರ ಸರ್. ಸೊ ಹಾಗೆ ಕಾಂಪ್ಲೆಕ್ಸ್ ತಂದ್ರೆ ಗೊತ್ತಿರಲ್ಲ ಅವ್ರು ಗುರುತಿಸ್ತಾರೆ ಕೊಪ್ಪಳದಲ್ಲಿ ನನ್ನನ್ನ. ಸೊ ಈ ಒಂದು ಸೌಭಾಗ್ಯ ನೋಬೆಲ್ ಪ್ರೈಸ್ ಆ ಒಂದು ಅತಿ ಹೆಚ್ಚು ಪಾವಗಡದಲ್ಲೆಲ್ಲ ಕೆಲಸ ಮಾಡ್ತಾರೆ. ಪಾವಗಡ ನೋಡಿ ತುಂಬಾ ಹಿಂದುಳಿದರ ಸೊ ಆಗ್ಬಿಟ್ಟು ಅಲ್ಲಿರೋ ಜನಗಳು ಕೂಡ ಬೆಂಗಳೂರು ಬೆಂಗಳೂರು ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಊರುಗಳು ಯಾವುವು ಅಂತ ಈ ಥರ. ಸೊ ಈ ಪೂರ್ವವೇದ ಕಾಲೇಜಿ ನಾನು ಯಾಕೆ ಈ ಕ್ಷೇತ್ರದಲ್ಲೇ ಬರೀ ಹೋಗಿ ಅವರು ಶಿವಕುಮಾರ್ ಬಹಳ ಒಂದು ಆಮೇಲೆ ಬಹಳ ಕನಸು ಜನಗಳ ಬಗ್ಗೆ ಅವರ ಬಗ್ಗೆ ಅವರ ಜನಗಳಿಗೆಲ್ಲ ಅಲ್ಲಿ ಯಾವುದೇ ಈ ಗರ್ಭಚೀಲಕ್ಕೆ ಸಂಬಂಧಪಟ್ಟಂತಹ ತೀರಾ ಕಾಂಪ್ಲಿಕೇಟೆಡ್ ಏನೇನು ಅವಕ್ಕೆಲ್ಲ ನನ್ನನ್ನು ಕರೆಸಿ ಅವರು ಬಂದು ಬೆಂಗಳೂರಲ್ಲಿ ಆಪರೇಷನ್ ಮಾಡ್ತಾರೆ ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಪಾಠೆಯ ಜೊತೆಗೆ ನಾವು ಸರ್ವಿಸ್ ಮಾಡಬೇಕಾಗುತ್ತೆ. ಬರೀ ನಾವು ಬರೀ ಒಂದೇ ನೋಡ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಅವರಲ್ಲೂ ಕೂಡ ನಾವು ಕ್ಯಾಂಪ್ಗಳನ್ನ ಮಾಡಿ ನಾವುಗಳಲ್ಲಿ ಹೋಗಿ ಒಂದು ಸರ್ಜರಿಯನ್ನು ಮಾಡೋದ್ರಿಂದ ಅಲ್ಲಿರೋ ಜನಗಳಿಗೆ ಅದು ಬಹಳ ಉಪಯೋಗ. ಸೊ ಅವರು ಅದನ್ನೇ ಹೇಳ್ತಾರೆ ಬೆಂಗಳೂರಲ್ಲಿ ಅಂತ ಒಂದು ದೊಡ್ಡ ಸರ್ಜರಿ ಯಾವಡ ಪೇಷಂಟ್ ಒಳ್ಳೆ ಜನ ಅವರು ತಿರುಗಿ ನನ್ನ ಕ್ವಶನ್ ಒಬ್ಬರು ಸರ್ ಇದು ಸಕ್ಸಸ್ ಆಗುತ್ತಾ ಇಲ್ವಾ ಏನು ಆಪರೇಷನ್ ಏನು ಕೇಳ ಅಂತ ಮುಗಿದ ಜನರು. ಅದರಿಂದ ನಾನು ಡಾಕ್ಟರ್ ಶಿವಕುಮಾರ್ ನನಗೆ ಎಲ್ಲಿ ತನಕ ಶಕ್ತಿ ಇರುತ್ತೆ ಓಡಾಡೋಕ್ಕೆ ಬೆಂಗಳೂರಲ್ಲಿ ಎಷ್ಟೇ ದೊಡ್ಡ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಆದರೂ ಕೂಡ ಈ ಕೇಸ್ಗಳು ಹೇಳಿದಾಗ ಕಾಂಪ್ಲಿಕೇಟೆಡ್ ಕೇಸ್ಗಳು ಪ್ರಯಾರಿಟಿ ವೈಸ್ ಬಂದು ನಾನು ಅಫೆಕ್ಟ್ ಮಾಡ್ತೀನಿ. ಸೊ ಆ ಒಂದು ಇದರಲ್ಲಿ ನಾನು ಅವರಿಗೆ ಎಷ್ಟಾಗುತ್ತೆ ಊರಿಗೆ ಸರ್ವ್ ಮಾಡಿ ಅದು ಕೂಡ ನನಗೆ ಒಂದು ಇದುವರೆಗೂ
ಎಷ್ಟು ವರ್ಕ್ಶಾಪ್ ಮಾಡಿದ್ದೀರಾ ಇಡೀ ಕರ್ನಾಟಕದಾದ್ಯಂತ? ಯಾವ್ಯಾವ ಮೆಡಿಕಲ್ ಕಾಲೇಜ್ಗಳಲ್ಲಿ, ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀರಾ ಸರ್ ಹೀರೋ ಗಣಕಲಜಿ ಬಗ್ಗೆ? ನೋಡಿ, ನಾನು ಹೇಳಿದೆ ಫಸ್ಟ್ ನಾವು ಶುರು ಮಾಡಿದ್ವಿ 2010 ಅದಾದ್ಮೇಲೆ ಸಂಜೀವಿನಿ ಆಸ್ಪತ್ರೆ ಅಂತ ಅಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಪ್ರೊಫೆಸರ್ ನಾಗರತ್ನಮ್ಮ ಅಂತ ಅವರು ಸಂಜೀವಿನಿ ಆಸ್ಪತ್ರೆಗೆ ಬಂದು ನನ್ನ ವರ್ಕ್ಶಾಪ್ಗಳನ್ನು ನೋಡಿ ಹೇಳಿದ್ರು, ಇಷ್ಟೇ ಸಣ್ಣ ಪ್ರಮಾಣದಲ್ಲಿ ಮಾಡಬಾರ್ದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಬನ್ನಿ ಅಂದ್ಬಿಟ್ಟು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಅದ್ರ ನೆಕ್ಸ್ಟ್ ನಮಗೆ ಫೋರಮ್. ಸೊ ಅಲ್ಲಿ 400 ಮೆಂಬರ್ಸ್ ಗೈನಕಾಲಜಿಸ್ಟು ನಮ್ಮ ಲೈವ್ ಅಪ್ಡೇಟ್ ಅದು ಇಡೀ ಕರ್ನಾಟಕದ ಅಲ್ಲೇ ಅದು ಬರೀ ಇದಕ್ಕೆ ಇದಕ್ಕಷ್ಟೇ ಆಡಿಟೋರಿಯಂ ಕರ್ನಾಟಕದಾದ್ಯಂತ ಎಲ್ಲ ಗೈನಕಾಲಜಿಸ್ಟ್ಗಳು ಬಂದಿದ್ರು. ಅಲ್ಲಿ ಒಂದು 8 ಸರ್ಜರೀಸ್ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಅಲ್ಲಿ ವರ್ಕ್ಶಾಪ್ ನ ಇಬ್ಬರೇ ಮಾಡಿದ್ವಿ, ನಾನು ಮತ್ತೆ ನಮ್ಮ ಕಿರಣ್ ಇಬ್ಬರೇ ಸೇರಿ ಎಲ್ಲ ವರ್ಕ್ಶಾಪ್ ನ ಮಾಡಿದ್ವಿ. ಅದು ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ವರ್ಕ್ಶಾಪ್. ಅದಾದ್ಮೇಲೆ ರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಪ್ರತಿ ವರ್ಷ 3 ವರ್ಕ್ಶಾಪ್. ಸೊ ಹಂಗೆ 3 ವರ್ಕ್ಶಾಪ್ಗಳನ್ನ ಮಾಡಿದ ತದನಂತರದಲ್ಲಿ ನೋಡಿ ಹಾಗೆ ಅದಾದ್ಮೇಲೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಹಾಸನಲ್ಲಿ ಮಾಡಿದ್ವಿ. ಹುಬ್ಳಿ ನಮ್ಮ ಕಿಮ್ಸಲ್ಲಿ 2 ಸರಿ ಮಾಡಿದ್ವಿ, ಕಿಮ್ಸ್ ಹುಬ್ಳಿಯಲ್ಲಿ. ಅದಾದ್ಮೇಲೆ SDM ಅಲ್ಲಿ ಮಾಡಿದ್ವಿ, ಧರ್ಮಸ್ಥಳ SDM ಧಾರವಾಡಲ್ಲಿ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟು ಇದರಲ್ಲಿ ಮಾಡಿದ್ವಿ, ಇಲ್ಲಿ ದಾವಣಗೆರೆ JJNMC ದಾವಣಗೆರೆಯಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಗುವಾಹಟಿ ಮೆಡಿಕಲ್ ಕಾಲೇಜಲ್ಲೂ ಮಾಡಿದ್ವಿ, ಗುವಾಹಟಿಯಲ್ಲಿ ಮಾಡಿದ್ವಿ. ಸಿಲ್ಚಾರ್ ಅಂತ ಅಸ್ಸಾಮಲ್ಲಿ ಅಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ. ಸೊ ಹೀಗೆ ಒಟ್ಟು 40 ವರ್ಕ್ಶಾಪ್ಗಳನ್ನ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು, ಕೋವಿಡ್ ಬಂದ್ಮೇಲೆ ಈ ಇದಕ್ಕೆ ನಾವು ಕೋವಿಡ್ಗೂ ಮೊದಲು ನಾವು ಆಡಿಟೋರಿಯಂಗೆ ಟೆಲಿಕಾಸ್ಟ್ ಮಾಡ್ತೀವಿ. ಕೋವಿಡ್ ಬಂದಾದ್ಮೇಲೆ ಇದು ಬಂತು ಆನ್ಲೈನ್ ಬಂದಾದ್ಮೇಲೆ ಏನ್ ಮಾಡಿದ್ವಿ, ಕೋವಿಡ್ ಬಂದ ಸಂದರ್ಭ ಆದ್ಮೇಲೆ ಲೈವ್ ಆಪರೇಟಿವ್ ವರ್ಕ್ಶಾಪ್ಗಳನ್ನ ಯಾರು ಮಾಡಿದ್ವಿ. ಅದಾದ್ಮೇಲೆ ನಾನು 2023 ಮಾರ್ಚ್ ಆವಾಗ ಇದ್ರಲ್ಲಿ ಮಾಡಿದೆ, ಚಾಮರಾಜನಗರ ಸೆಪ್ಟೆಂಬರ್ಗೆ. ಅವಾಗ ಏನ್ ಮಾಡಿದೆ, ಅದನ್ನ ನಾನು ಮಾಡಿ ಲೈವ್ ಆಪರೇಟಿವ್ ವರ್ಕ್ಶಾಪ್ ಏನಿದೆ ಈ ಪ್ರಪಂಚಕ್ಕೆ ಅದು ಅವ್ರಿಗೆ ಅವರು ಎಲ್ಲ ಅವನು ಏನೇನು ಮಾಡಿದ್ದೀನಿ ಸರ್ಜರೀಸ್ ಎಲ್ಲ ನಾನು ರಿಪೋರ್ಟ್ನ ಕಳಿಸಿದ್ಮೇಲೆ ಅವರು ಭಾಳ ಇಂಟ್ರೆಸ್ಟ್ ಆದ್ಮೇಲೆ ನಿಮ್ಮದು ಕೆಲಸ ತುಂಬ ಚೆನ್ನಾಗಿದೆ, ವರ್ಲ್ಡಲ್ಲೇ ಇದನ್ನ ರೆಕಗ್ನೈಸ್ ಮಾಡೋದು, ಇಷ್ಟೊಂದು ಕ್ಲಿಷ್ಟವಾದಂಥ ಸರ್ಜರಿನ ಒಂದೇ ದಿನ ಒಬ್ಬರೇ ಸರ್ಜರಿ ಎಲ್ಲ ಮಾಡೋದು ಭಾಳ ಇಂಪಾಸಿಬಲ್. ನಿಮ್ದು ಈ ಥರದ್ದು ನೆಕ್ಸ್ಟ್ ಪ್ರೋಗ್ರಾಮ್ಗಳಿದ್ದಾಗ ನಮಗೆ ಒಂದು 2 ತಿಂಗಳು ಮೊದಲೇ ಇಂಟಿಮೇಟ್ ಮಾಡಿ ನಮಗೆ ಲಿಂಕ್ ಕಳಿಸಿ, ನಾವು ಅದನ್ನು ಪ್ರಪಂಚಾದ್ಯಂತ ನಾವು ಸ್ಪ್ರೆಡ್ ಮಾಡ್ತೀವಿ. ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಇಷ್ಟ ಇದೆಯೋ ಅದನ್ನ ಎಲ್ಲರೂ ಕೂಡ ವಾಚ್ ಮಾಡ್ತೀವಿ ಅಂತ ಅವರು ನನಗೆ ತಿಳಿಸಿದ್ರು. ಅದಾದ ನೆಕ್ಸ್ಟ್ ಡೇ ನಾನು ಕೊಪ್ಪಳದಲ್ಲಿ ಮಾಡಿದೆ. ಅವಾಗ ಏನು ಮಾಡ್ತೀನಿ, ಅವ್ರು ಎಂಡಾಸ್ಮೆಂಟನ್ನ ಇಂಟರ್ನ್ಯಾಷನಲ್ ಯೂರೋಬೇನಿ ಅಸೋಸಿಯೇಷನ್ ಎಂಡಾರ್ಸ್ಡ್ ಪ್ರೋಗ್ರಾಮ್ ಕೊಪ್ಪಳದಲ್ಲಿ ಮಾಡಿದೆ. ಅದು ಥ್ರೂಔಟ್ ವರ್ಲ್ಡ್ ಲೈವ್ ಇಡೀ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಯೂರೋಬೇನಿ ಅಸೋಸಿಯೇಷನ್ ವೆಬ್ಸೈಟ್ ಅನ್ನು ಪಬ್ಲಿಷ್ ಮಾಡಿದೆ. ಥ್ರೂಔಟ್ ವರ್ಲ್ಡ್ ದೊಡ್ಡ ಸಕ್ಸಸ್ ಸುಮಾರು ಜನ ವರ್ಲ್ಡ್ ನೋಡ್ತಾ ಇದ್ರು, ನೋಡಿದ್ರು. ಅಲ್ಲಿ ನಮ್ಮ ಇದರಿಂದ ಏನು ನೇಪಾಳದಿಂದ ಡಾಕ್ಟರ್ ಕಾರ್ಕಿ ಅಂತ ಒನ್ ಆಫ್ ದ ಗ್ರೇಟ್ ಸರ್ಜನ್, ಅವರು ಆ ಪ್ರೋಗ್ರಾಮ್ಗೆ ಕೋಆರ್ಡಿನೇಟರ್. ಅಲ್ಲಿಂದ ನೇಪಾಳಿಂದ ಕೋಆರ್ಡಿನೇಟ್ ಮಾಡ್ತಾರೆ. ನಾನು ಆಪ್ರೇಟ್ ಮಾಡಾಗ ಅವರು ಕೋಆರ್ಡಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಎಲ್ಲ ಡಿಸ್ಕಷನ್ಸ್. ಅಮಿತಾ ಜೈನ್ ವೇದಾಂತ ಹಾಸ್ಪಿಟಲ್ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದಲೇ ಅವರು ಸರ್ಜರಿ ಲೈವ್ ಆಪರೇಟಿವ್ ಆ ಒಂದು ವರ್ಕ್ಶಾಪಲ್ಲಿ ನಮ್ಮ ಮೇಡಮ್ ರಾಜಮಹೇಶ್ವರಿ ಅವರು ವರೇಶಂಕರ್ ಅಲ್ಲಿಂದ ಅವರು ಬರೋಕ್ಕಾಗಲ್ಲ, ಕೋವಿಡ್ ಪ್ರೋಗ್ರಾಮ್ 45 ಮಿನಿಟ್ಸ್ ಅಲ್ಲಿಂದಲೇ ಅವರು ಒಂದು ಟಾಕ್. ಸೊ ಅದು ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪ್ರೋಗ್ರಾಮ್. ಇಂಟರ್ನ್ಯಾಷನಲ್ ಯೂರೋಬೇನಿ ಅಸೋಸಿಯೇಷನ್ ಅವರು ನನ್ನ ರಿಪೋರ್ಟ್ ಎಲ್ಲ ಕಳಿಸಿದೆ. ಈ ಒಂದು ನನ್ನ ಈ ಎಫರ್ಟ್ಗಳು, ನನ್ನ ಒಂದು ಈ ವರ್ಕನ್ನು ನೋಡ್ಬಿಟ್ಟು ಅವರು ನನಗೆ ಕೇಳಿದ್ರು, ನೀವು ನಮ್ಮದು ರೀಜನಲ್ ಅಡ್ವೈಸರಿ ಬೋರ್ಡ್ ಅಂತ ಇದೆ ಸೌತ್ ಈಸ್ಟ್ ಏಷ್ಯಾದು, ಸೊ ಅದಕ್ಕೆ ನೀವು ಮೆಂಬರ್ ಆಗಿ ಅಂದ್ಬಿಟ್ಟು ಅವರೇ ನನಗೆ ಇದನ್ನು ಮಾಡಿ ನಾಮಿನೇಟ್ ಮಾಡಿ ಇಂಟರ್ನ್ಯಾಷನಲ್ ಯೂರೋಬೇನಿ ಅಸೋಸಿಯೇಷನ್ ಒಂದು ಇದನ್ನ. ಸರ್, ಚೆನ್ನೈಯಿಂದ ಪ್ರಾರಂಭವಾದ ನಿಮ್ಮ ಪಯಣ
ಇಡೀ ಕರ್ನಾಟಕದಾದ್ಯಂತ, ಇಡೀ ವಿಶ್ವದಾದ್ಯಂತ ಪ್ರಯಾಣ ಎಲ್ಲಾ ಕಡೆ ಕೂಡ ನಿಮ್ಮ ಸರ್ವಿಸ್ ಅನ್ನ ಮಾಡಿದ್ದೀರಾ. ಈಗ ನಿಮ್ಮ ಮುಂದಿನ ಯೂರೋಗೈನಕಾಲಜಿಸ್ಟ್ ಬಗ್ಗೆ ಮುಂದಿನ ಗುರಿ ಉದ್ದೇಶಗಳು ನೋಡಿ, ಬಗ್ಗೆ ಹೇಳಿ ಸರ್. ಯೂರೋಗೈನಕಾಲಜಿ ಈ ಸಮಸ್ಯೆ ಬರದೆ ಡೌನ್ ಟ್ರಾಡನ್, ಯಾರು ಅತಿ ಕಡುಬಡವರು ಇರ್ತಾರೆ, ಯಾರು ಹೆಲ್ತನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಈ ಸಮಸ್ಯೆಗಳು ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎಸ್ಪೆಷಲಿ ಲೇಡೀಸ್, ಇವರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ ನಾನು ಒಬ್ಬನೇ ಮಾಡೋದಲ್ಲ, ಈಗ ಅದು ಈ BBFಗಳಿರ್ಬೋದು, ನಾನು ಹೇಳಿದ್ನಲ್ಲ, ಮೂತ್ರ ಸೋರೋದು ಮತ್ತು ಮೂತ್ರ ಕಂಟ್ರೋಲ್ ಇರ್ತಕ್ಕಂಥ ಸ್ಟ್ರೆಸ್ ಕಾಂಟಿನ್ಯೂಸ್ ಅಂತದೆ, ಅದು ಇರಲಿ. ಅದಾದಮೇಲೆ ಈಗ ಕೆಲವೊಂದು ಕ್ಲಿಷ್ಟಕರವಾದಂಥ ಸರ್ಜರಿಗಳು. ಮೊನ್ನೆ ಒಂದು ಇದನ್ನ ನೋಡಿದೆ, ನನಗೆ ತೀರಾ ಆತ್ಮೀಯರು ಪ್ರತಿಮಾ ಅಂತ ಯಾವುದೋ ಒಂದು ಕೇಸ್ ಇದೆ. ಅವರು ಮದುವೆ ಆಗಿ ಒಂದು ಸುಮಾರು 9-10 ವರ್ಷಗಳಾಗಿದೆ, ಒಂದು ಮಗುನೂ ಆಗಿದೆ. ಬಟ್ ಅವ್ರಿಗೆ ಒಂದು ಬ್ಯಾಂಡ್ ಇರ್ತದೆ, ಈ ಯೋನಿ ಜಾಗದಲ್ಲಿ ಒಂದು ಬ್ಯಾಂಡ್ ಇತ್ತು. ಸಾಂಸಾರಿಕ ಜೀವನನೇ ಸ್ವಲ್ಪ ಪ್ರಾಬ್ಲಮ್ ಇದೆ ಪೇಷಂಟ್. ಸೊ ನಾವು ಅದನ್ನ ಮೆಡಿಕಲಿ ಕ್ಯೂರಬಲ್, ಅವ್ರಿಗೆ ಗೊತ್ತೇ ಇಲ್ಲ. ಸುಮಾರು ಸರಿ ಎಲ್ಲ ಹೋಗಿದ್ದಾರೆ, ತೋರಿಸಿದ್ದಾರೆ, ಅದ್ರ ಬಗ್ಗೆ ಏನೋ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ. ನನ್ನ ಒಂದು ಗಮನಕ್ಕೆ ಬಂದಾಗ ಅದಕ್ಕೆ ನಾವು ಆಪರೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಅವ್ರದ್ದು ಸಾಂಸಾರಿಕ ಜೀವನ ತೀರಾ ಪ್ರಾಬ್ಲಮ್ ಇರ್ತದೆ, ಪ್ರಾಬ್ಲಮ್ಗಳು ತುಂಬ ಇರ್ತವೆ. ಈಗ ಗಂಡ ಹೆಂಡತಿ ಇದು ಇಲ್ಲ ಅಂದರೆ ಸಾಂಸಾರಿಕ ಪ್ರಾಬ್ಲಮ್ಗಳು. ಹೌದು ಸರ್. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡ್ತೀವಿ, ಇದು ಸಮಾಜದಲ್ಲಿ ಬರೀ ರೋಗಿಗಷ್ಟೇ ಅಲ್ಲ, ಈ ಒಂದು ಸಾಂಸಾರಿಕ ಒಂದು ತೊಂದರೆಗಳಿಗೂ ಕೂಡ ನಾವು ಸರಿಯಾದ ಒಂದು ಚಿಕಿತ್ಸೆ ಕೊಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ನಾನೇ ಮಾಡೋಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ನಾನೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಿದ್ದೀನಿ. ಹೆಂಗೆ ಗೈನಕಾಲಜಿಸ್ಟ್ ಏನೇನಿದ್ದಾರೆ ಅವ್ರಿಗೆ ನನ್ನ ಹತ್ರ ಏನೇನು ಸ್ಕಿಲ್ ಇದೆ, ಆ ಸ್ಕಿಲ್ ಟ್ರಾನ್ಸ್ಫರ್ ಮಾಡಿದ್ರೆ ನನ್ನ ನೆಕ್ಸ್ಟ್ ಗುರಿ. ನಾವು ಯಾರು ಅಜರಾಮರಲ್ಲ. ಹೌದೌದು. ಆಮೇಲೆ ಈಗ ನಮ್ಮ ಇದರಲ್ಲಿ ಎಲ್ಲ ಸ್ಕಿಲ್ ನನಗೆ ಇರಬೇಕು, ನಾನು ಅಜರಾಮರ, ನಾನೇ ಆಪ್ರೇಟ್ ಮಾಡಬೇಕು ಅನ್ನೋ ಒಂದು ನಮ್ಮ ಸರ್ಜನ್ಗಳಿಂದ ಅನಿಸ್ತದೆ. ಬಟ್ ನಾವು ಅದನ್ನು ಬಿಡಬೇಕು, ಅಂದರೆ ನಮಗೂ ಏಜ್ ಆಗ್ತಾ ಇರ್ತದೆ. ಈಗ ಅದು ಸ್ಕಿಲ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೋ ಅವ್ರು ವಿದ್ಯೆನ ದಾರಿ ಇರಬೇಕು, ಇಲ್ಲ ಅಂತಂದ್ರೆ ಅದು ಸರ್ವನಾಶ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಲೇ ಎಲ್ಲ ನನ್ನ ಹತ್ರ ಸುಮಾರು ಜನ, ಈಗ ಆಲ್ರೆಡಿ ಒಂದು 30 ಜನ ಟ್ರೈನ್ ಇದೆ. ಇನ್ನು ಕೆಲವ್ರು ಯಾರ್ಯಾರು ಬರ್ತಾರೋ ಅವನ್ನೆಲ್ಲ ನೀಟಾಗಿ ಅವ್ರಿಗೆ ಟ್ರೈನ್ ಮಾಡಿ ಯೂರೋಗೈನಕಾಲಜಿ ಇದನ್ನ ನಮ್ಮ ಮೇಡಮ್ ಹೇಗೆ ಅವ್ರು ಕಲಿಸಲಿಲ್ಲ ಅಂದ್ರೆ ನಾವು ಇವತ್ತು ಇರ್ತೀವಿ. ಹೌದು ಸರ್. ಅವ್ರು ಹೇಗೆ ನಮಗೆ ಕಲಿಸ್, ನಾವು ಒಂದು 4-6 ಜನಕ್ಕೆ ವಿದ್ಯಾ ಇದನ್ನ ದಾರ ಹೇಳುತ್ತೀವಿ. ಈ ಇದನ್ನ ಪರಂಪರೆಯನ್ನ ಮುಂದುವರಿಸಿ ಈ ಸ್ಕಿಲ್ ಟ್ರಾನ್ಸ್ಫರ್ ಏನಿದೆ ಅದು ಜೊತೆಗೆ ಸಾಧ್ಯವಾದಷ್ಟು ನಮ್ಮ ಕಣ್ಣಿಗೆ ಎಲ್ಲೆಲ್ಲಿ ಈ ಸಮಸ್ಯೆ ಸಿಗುತ್ತೋ ಹಿಂಸಕ್ಕೆ ಅದರಲ್ಲಿ ಅವರನ್ನ ಈ ಸಮಸ್ಯೆ ಮುಕ್ತೆಯರನ್ನಾಗಿ ಮಾಡೋದಂತೆ ನನ್ನ ಯೂರೋಗೈನಕಾಲಜಿ. 2007ರಿಂದ ಇಲ್ಲಿವರೆಗೂ ಎಷ್ಟು ಕೇಸ್ ಮಾಡಿರ್ಬೋದು ಸರ್? ಒಂದು ಅಂದಾಜು ಇದೆಯಾ? ಅದೇ ಲೆಕ್ಕ ಹಾಕಿದ್ವಿ, ಒಂದು 10,000 ಮೇಲಿದೆ. 10,000 ಕುಟುಂಬಗಳು ಇವತ್ತು ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ BBF ಅನ್ನೋದು ಎಲ್ಲ ಜಾಸ್ತಿ ಸಿಗಲ್ಲ, ಅದೊಂದು 60 ಮೇಲೆ 60 ಕೇಸ್ ಸೈಕೋಜೆನಲ್ ಫಿಸ್ಟುಲಾ. ಇನ್ನೊಂದು ವಾಲ್ಟ್ ಪ್ರೊಲ್ಯಾಪ್ಸ್ ಅಂತ, ಅದು ಗರ್ಭಚೀಲ ಆಪರೇಟ್ ಮಾಡಾದ್ಮೇಲೆ ಪುನಃ ಕೆಳಗಡೆ ಜ್ವರ ಅಂತ ಬರ್ತದೆ, ಅದು ತೀರಾ ಕ್ಲಿಷ್ಟ ಆಗ್ತದೆ. ಅದು ನಾವು ಲೆಕ್ಕ ಹಾಕಿದಾಗ ನಾನು ನಮ್ಮ ಕಿರಣ್ ಇಬ್ಬರು ಸೇರಿ ಸುಮಾರು 1,500 ಸರ್ಜರಿ ಸರ್. ಇವೆಲ್ಲ ಭಾಳ ದೊಡ್ಡ ನಂಬರ್ಗಳು, ಅದೆಲ್ಲ ತುಂಬಾ ಕ್ಲಿಷ್ಟಕರವಾದ ಕೇಸ್. ಅಂದ್ರೆ ತೀರಾ ಕಡಿಮೆ ಕೇಸಸ್ ಸಿಗೋದು. ಇದರಲ್ಲಿ ಇಷ್ಟು ನಂಬರ್ ಆಫ್ ಸರ್ಜರೀಸ್ ಮಾಡೋದು 5,000 ಅಂತ ತಮಾಷೆನೆ ಸರ್. ಸರ್, ಹೀಗೆ ನಿಮ್ಮ ಸೇವೆ ತುಂಬಾ ಚೆನ್ನಾಗಿ ಸಮಾಜದಲ್ಲಿ ತೊಂದರೆ ಇರುವಂತ ಎಲ್ಲಾ ವ್ಯಕ್ತಿಗಳು ಸಿಗ್ಲಿ ಸರ್. ನಿಮ್ಮ ವೃತ್ತಿ ಬಗ್ಗೆನೇ ಕೇಳಿದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳಿ ಸರ್. ಮೈನ್ ಆಗಿ ಅದು ತುಂಬಾ ಇಂಪಾರ್ಟೆಂಟ್. ನಾವು ಕೂಡ ಒಬ್ಬ ಈ ರೈತಾಪಿ ತಾಯಿ ಸರ್, ತಾಯಿ ಇದ್ದಾರೆ. ವೈಫ್ ಡಾಕ್ಟರ್ ಶೈಲಜಾ ಅಂತ, ಮೇಡಮ್ ಅವರು ಡಾಕ್ಟರ್ ಸರ್ ನಾಟಮಿ ಮಾಡಿದ್ದಾರೆ. ಸೊ ಮಗ ಭುವನ್, ಮತ್ತೆ ಮಗಳು ಅದ್ವಿತಾ. ಏನ್ ಮಾಡ್ತಾ ಇದ್ದಾರೆ ಸರ್? ಅವನು 8th, ಅವಳು ಈಗ. ತುಂಬಾ ಸಾಂಸಾರಿಕ ಜೀವನದಲ್ಲಿ ಚಿಕ್ಕ ಕುಟುಂಬ ತುಂಬಾ ನಗ್ನಗ್ತ ಖುಷಿಯಾಗಿದೆ. ಥ್ಯಾಂಕ್ ಯು ವೆಂಕಟೇಶ್ ಅವರೇ, ಬಹಳ ಒಳ್ಳೆಯ ಒಂದು ಇದು ಚರ್ಚೆ ಆಯ್ತು ನಿಮ್ಮ ಜೊತೆ ಇವತ್ತು. ಥ್ಯಾಂಕ್ ಯು ಸರ್. ನಮ್ಮ ಚಾನೆಲ್ಗೆ ಇಷ್ಟು ಹೊತ್ತು ನೀವು ಒಳ್ಳೆ ಇಡೀ ಪ್ರತಿಯೊಬ್ಬ ಜನರಿಗೂ ಮುಟ್ಟುವಂತಹ ಒಳ್ಳೆ ಮಾಹಿತಿಯನ್ನು ನೀಡಿದ್ದೀರಾ.
ಇದರಿಂದ ಸಮಾಜಕ್ಕೆ ಒಳ್ಳೆ ಮಾಹಿತಿ ಹೋಗ್ತಾ ಇದೆ. ನಮ್ಮ ಚಾನೆಲ್ಗೆ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆಲಿ ಈ ವಿಚಾರವನ್ನು ಹಂಚ್ಕೊಂಡಿದ್ದೀರಾ. ಯಾವಾಗಲೂ ನಾವು ಆಭಾರಿಯಾಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆಂಕಟೇಶ್ ಅವರೇ. ತುಂಬ ಒಳ್ಳೆಯ ವಿಷಯಗಳ ಚರ್ಚೆ ಆಯಿತು ನಿಮ್ಮ ಜೊತೆ ಇವತ್ತು. ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸುಮಾರು ಜನ ದೊಡ್ಡ ಮೇರು ವ್ಯಕ್ತಿಗಳನ್ನು ನೀವು ಸಂದರ್ಶನ ಮಾಡಿ ನಿಮಗೆ ಸಕ್ಸಸ್ಸು ನಿಮ್ಮ ಕಡೆ ಬರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶೀರ್ವಾದ ಸರ್. ಸರ್ ತುಂಬಾ ಬ್ಯುಸಿ ಶೆಡ್ಯೂಲು, ಅವ್ರು ನಮಗೆ ಒಂದು ನಿಮಿಷನೂ ನಮ್ಗೆ ಸಿಗಲ್ಲ. ಇಷ್ಟು ಹೊತ್ತು ನಮ್ಮ ಜೊತೆಲಿ ಕಾಲವನ್ನು ಕಳೆದಿ ಅವರ ಅಮೂಲ್ಯವಾದ ವಿಚಾರವನ್ನ ಇಡೀ ಪ್ರಪಂಚದಾದ್ಯಂತ ಕೇಳಲಿ ಅಂತ ಹೇಳ್ಬಿಟ್ಟು ಅವರ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆ ಮತ್ತೆ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ.